ಯೋ ಗಾಯ್ಸ್, ಇವತ್ತು ನಾವು ನೋಡೋ ಮೂವಿಯಲ್ಲಿ ಹೀರೋಗೆ ಚಿಕ್ಕದಾಗಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅದರಲ್ಲಿ ಅವರಿಗೆ ಒಂದು ಸೂಪರ್ ಪವರ್ ಸಿಗುತ್ತೆ. ಅದು ಏನು ಅಂದ್ರೆ ಹೆಂಗಸರು ಏನೇ ಮನಸ್ಸಲ್ಲಿ ಅನ್ಕೊಂಡ್ರು ಅದು ನಮ್ಮ ಹೀರೋಗೆ ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ಕೇಳಿಸ್ಬಿಡುತ್ತೆ. ಅಂತಹದೊಂದು ಸೂಪರ್ ಪವರ್ ಸಿಕ್ಕಿರ್ಬೇಕಾದ್ರೆ ಅದನ್ನ ಇಟ್ಟು ನಮ್ಮ ಹೀರೋ ಏನೆಲ್ಲ ಚೇಷ್ಟೆ ಮಾಡಿದ್ರು ಅನ್ನೋದನ್ನ ಸೂಪರ್ ಆಗಿ ಹೇಳಿರುವ ಮೂವಿನೇ ವಾಟ್ ವುಮೆನ್ ವಾಂಟ್. ಸೊ ನೋಡೋಕು ಮುಂಚೆ ನಮ್ಮ ಚಾನೆಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋ ಅವರ ಎಕ್ಸ್ ವೈಫ್ ಅನ್ನು ತೋರಿಸ್ತಾರೆ. ಅವರಿಗೂ ನಮ್ಮ ಹೀರೋಗೂ ಡಿವೋರ್ಸ್ ಆಗ್ಬಿಟ್ಟಿದೆ. ಸೊ ವೈಫ್ ಅವರಿಗೆ ಇನ್ನೊಂದು ಮದುವೆ ಹೊಸದಾಗಿ ಇವಾಗ ನಡೆಯಲಿದೆ. ಆವಾಗ ನಮ್ಮ ಎಕ್ಸ್ ವೈಫ್ ಹೀರೋ ಅವರ ವೈಫ್ ಅವರ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದಾರೆ. ಏನೇ ಅವರು ನೋಡೋದಕ್ಕೆ ಚೆನ್ನಾಗಿದ್ರು, ತುಂಬಾ ಹ್ಯಾಪಿಯಾಗಿದ್ರು ಕೂಡ ನನ್ನ ಮನಸ್ಸನ್ನ ಅವರ ಕೈಯಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ ಅನ್ನೋ ರೀತಿ ಮಾತಾಡ್ತಿರ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಹೀರೋ ಅವನ ಚಿಕ್ಕ ವಯಸ್ಸಿನ ಲೈಫ್ ಹೇಗಿರ್ತಿತ್ತು ಅನ್ನೋದನ್ನ ನಮಗೆ ತೋರಿಸ್ತಾರೆ. ನಮ್ಮ ಹೀರೋ ಅವರ ತಾಯಿ ಒಬ್ಬರು ಡ್ಯಾನ್ಸರ್ ಅನ್ನೋದ್ರಿಂದ ನಮ್ಮ ಹೀರೋ ಅವನ ಚಿಕ್ಕ ವಯಸ್ಸಿನ ಲೈಫ್ ಅವನನ್ನ ಸುತ್ತ ಡ್ಯಾನ್ಸರ್ ಲೇಡೀಸ್, ಬರೀ ಹುಡುಗಿಯರು ಅಂತ ಒಂದು ಸೂಪರ್ ಆದ ಸಖತ್ತಾದ ಲೈಫ್ ಅನ್ನೇ ಲೀಡ್ ಮಾಡಿದಾನೆ ನಮ್ಮ ಹುಡುಗ. ಎಲ್ಲಿ ನಮ್ಮನ್ನ ಸುತ್ತ ಯಾವಾಗ ನೋಡ ಗಡ್ಡ ಮೀಸೆಗಳೇ ಇವೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ರಿಯಲ್ ಟೈಮ್ ಅಲ್ಲಿ ನಮ್ಮ ಹೀರೋ ನಿದ್ದೆಯಿಂದ ಎಚ್ಚರ ಆಗ್ತಾರೆ. ಮನೆ ಕೆಲಸದವರು ಮನೆಗೆ ಬಂದು ನೋಡ್ಬೇಕಾದ್ರೆ ಫುಲ್ ಮನೆನೇ ವರ್ಸ್ಟ್ ಆಗಿರುತ್ತೆ. ಆದ್ರಿಂದ ನಮ್ಮ ಹೀರೋಗೆ ಏನಯ್ಯ ಮಾಡಿ ಇಟ್ಟಿದ್ಯಾ ನೀನು, ಇಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ಯಲ್ಲ ಮನೇನ ಅಂತ ನಮ್ಮ ಹೀರೋಗೆ ಬೈತಿರ್ತಾರೆ. ಅದಕ್ಕೆ ನಮ್ಮ ಹೀರೋ ಯಮ್ಮ ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡಮ್ಮ ಅಂತ ಹೇಳಿದ್ರೆ, ಯೋ ಫಸ್ಟ್ ನಿನಗೆ ಎದ್ದು ರೆಡಿಯಾಗಿ ಕೆಲಸಕ್ಕೆ ಹೋಗಯ್ಯ ಅಂತ ಕೆಲಸದವರು ರಿಪ್ಲೈ ಕೊಡ್ತಾರೆ. ಅದಕ್ಕೆ ನಮ್ಮ ಹೀರೋನು ಸರಿ ಅಂತ ರೆಡಿಯಾಗಿ ಕೆಲಸಕ್ಕೆ ಹೊರಡ್ತಾರೆ. ನಮ್ಮ ಹೀರೋ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಸ್ಟೇ ಆಗಿರ್ತಾರೆ. ಅವರು ಕೆಳಗಡೆ ಬರ್ಬೇಕಾದ್ರೆ ಅಲ್ಲಿ ಒಬ್ರು ಸೆಕ್ಯೂರಿಟಿ ಲೇಡಿ ಇರ್ತಾರೆ. ನಮ್ಮ ಹೀರೋವನ್ನ ನೋಡಿದ ತಕ್ಷಣ ಸಾರ್ ಬನ್ನಿ ಸಾರ್ ಅಂತ ತುಂಬಾನೇ ಮರ್ಯಾದೆ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಕಾರ್ ಡೋರ್ ಅನ್ನೆಲ್ಲ ಓಪನ್ ಮಾಡಿ ನಮ್ಮ ಹೀರೋವನ್ನ ಕೂರಿಸಿ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿರ್ತಾರೆ. ನಂತರ ನಮ್ಮ ಹೀರೋ ಅಲ್ಲಿಂದ ಹೊರಟು ಫಸ್ಟ್ ಬ್ರೇಕ್ಫಾಸ್ಟ್ ಅನ್ನ ಮುಗಿಸ್ಬೇಕು ಅಂತ ಹೋಗೋ ದಾರಿಯಲ್ಲಿ ಇರುವ ಒಂದು ಹೋಟೆಲ್ಗೆ ಹೋಗ್ತಾರೆ. ಅಂಗಡಿ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಳು ಹುಡುಗಿ ಇರೋದನ್ನ ನಮ್ಮ ಹೀರೋ ನೋಡ್ಬಿಟ್ಟ. ಹುಡುಗ ಟೆಂಪ್ಟ್ ಆಗ್ಬಿಟ್ಟ. ಆ ಹುಡುಗಿ ಜ್ಯೂಸ್ ಅನ್ನ ಹಾಕೊಂಡು ಈ ಕಡೆ ಬರೋ ರೀತಿ ಕಾಣುತ್ತೆ. ಸೊ ನಮ್ಮ ಹೀರೋ ವೇಟ್ ಮಾಡಿದ್ದು ಆ ಹುಡುಗಿ ಕರೆಕ್ಟ್ ಆಗಿ ಬರ್ಬೇಕಾದ್ರೆ ಅವಳಿಗೆ ಡ್ಯಾಶ್ ಅನ್ನ ಮಾಡಿ ಅವಳ ಮೇಲೆ ಜ್ಯೂಸ್ ಸುರಿಯೋ ರೀತಿ ಮಾಡ್ಬಿಡ್ತಾರೆ. ನೋಡಿ ಎಲ್ಲಿ ಒರೆಸ್ಕೊಡ್ತಿದ್ದಾರೆ ಅಂತ. ಬನ್ನಿ ಮೇಡಮ್, ನಾನು ನಿಮ್ಗೆ ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಆ ಹುಡುಗಿ ಅಯ್ಯೋ ಸರ್ ಬೇಡ ಸರ್ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಸರಿ ಅಂತ ನಮ್ಮ ಹೀರೋ ಕ್ಯಾಶ್ ಕೌಂಟರ್ ಗೆ ಹೋದ್ರೆ ಅಲ್ಲಿ ಒಬ್ಳು ಹುಡುಗಿ ಇರ್ತಾಳೆ. ಸೊ ನಮ್ಮ ಹೀರೋ ಆರ್ಡರ್ಸ್ ಎಲ್ಲವನ್ನು ಮಾಡಿಬಿಟ್ಟು ಆ ಹುಡುಗಿಯನ್ನ ಪಿಕಪ್ ಮಾಡೋದಕ್ಕೆ ಟ್ರೈ ಮಾಡ್ತಾವನೆ. ಆ ಹುಡುಗಿಗೆ ಅರ್ಥ ಆಗೋಯ್ತು, ಸರ್ ಫಸ್ಟ್ ನನ್ನ ಕೆಲಸ ಮಾಡೋಕೆ ಬಿಡಿ ಸರ್, ಫಸ್ಟ್ ನೀವು ಇಲ್ಲಿಂದ ಹೊರಡಿ ಅಂತ ಹೇಳ್ತಾಳೆ. ಸರಿ ಅಂತ ನಮ್ಮ ಹೀರೋನು ಹೋಗಿ ಅವನ ಬ್ರೇಕ್ಫಾಸ್ಟ್ ಅನ್ನು ಮುಗಿಸ್ಕೊಂಡು ನಂತರ ಅವನ ಆಫೀಸ್ಗೆ ಬರ್ತಾವನೆ. ನಮ್ಮ ಹೀರೋ ತುಂಬಾನೇ ಜಾಲಿ ಟೈಪ್, ಎಲ್ಲರ ಜೊತೆನೂ ಮಾತಾಡ್ತಾವನೆ, ಎಲ್ಲ ಹುಡುಗಿಯರ ಜೊತೆನೂ ಸೂಪರ್ ಆಗಿ ಮಾತಾಡ್ತಾವನೆ. ಸೊ ಎಲ್ಲ ಹುಡುಗಿಯರು ನಮ್ಮ ಹೀರೋ ಹತ್ರ ಜೊಲ್ ಬಿಡ್ತಾರೆ. ಅದೇ ರೀತಿ ನಮ್ಮ ಹೀರೋನು ಜೊಲ್ ಬಿಡ್ತಾವನೆ. ನಂತರ ಅವರ ಕ್ಯಾಬಿನ್ ಗೆ ಬಂದ್ರೆ ಅವರಿಗೆ ಇಬ್ಬರು ಲೇಡಿ ಅಸಿಸ್ಟೆಂಟ್ಸ್ ಇರ್ತಾರೆ. ಅವರು ನಮ್ಮ ಹೀರೋವನ್ನ ನೋಡಿದ ತಕ್ಷಣ ಸರ್ ಇವತ್ತು ನಿಮ್ಮ ಹೇರ್ ಸ್ಟೈಲ್ ಸೂಪರ್ ಆಗಿರ್ತಿದೆ ಸರ್, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲು ಸಖತ್ತಾಗಿದೆ ಅನ್ನೋ ತರ ಮಾತಾಡಿಬಿಟ್ಟು ಬಾಸ್ ನಿಮ್ಮನ್ನ ಕರೀತಾ ಇದ್ದಾರೆ ಸರ್ ನೋಡ್ಬೇಕಂತೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹೀರೋನು ಬಾಸ್ ಅನ್ನು ನೋಡೋಕೆ ಹೋಗ್ತಾರೆ. ಬಾಸ್ ಹೇಳಿ ಬಾಸ್ ಏನು ಸಮಾಚಾರ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಅದಕ್ಕೆ ಬಾಸ್ ಇರುವ ಸಿಚುವೇಶನ್ ಅನ್ನು ನೋಡಿದ್ರೆ ನಾನು ಕಂಪನಿಯನ್ನು ಕ್ಲೋಸ್ ಮಾಡ್ಬಿಟ್ಟೆ ಹೋಗ್ಬೇಕು ಅನ್ಸುತ್ತೆ. ಆದ್ರಿಂದ ಹೊಸದಾಗಿ ಒಂದು ಹುಡುಗಿಯನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಆ ಹುಡುಗಿ ಸೂಪರ್ ಆದ ಬ್ರಿಲಿಯಂಟ್ ಭಯಂಕರವಾದ ಟ್ಯಾಲೆಂಟೆಡ್ ಹುಡುಗಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಬಾಸ್ ಇವಾಗ ಹೊಸದಾಗಿ ಒಬ್ಬರನ್ನ ಅಪಾಯಿಂಟ್ ಮಾಡೋದಕ್ಕೆ ಏನು ನೆಸೆಸಿಟಿ ಇದೆ ಅಂತ ಕೇಳಿದ್ರೆ ಅದಕ್ಕೆ ಬಾಸ್ ನೀನು ಈ ಆಫೀಸ್ ಅಲ್ಲಿ ಏನುವೆ ಮಾಡ್ತಾ ಇಲ್ಲ, ಆದ್ರಿಂದಾನೇ ಹೊಸದಾಗಿ ಒಂದು ಹುಡುಗಿಯನ್ನ ಕೆಲಸಕ್ಕೆ ಅಪಾಯಿಂಟ್ ಮಾಡಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನು ಸರಿ ಅಂತ ಅಲ್ಲಿಂದ ಹೊರಟು ಅವರ ಎಕ್ಸ್ ವೈಫ್ ಮದುವೆ ಆಗ್ತಿದೆಯಲ್ವಾ ಇವಾಗ ಹೊಸದಾಗಿ ಆ ಫಂಕ್ಷನ್ ಇವತ್ತು. ಸೊ ನಮ್ಮ ಹೀರೋಗೆ ಬೇಜಾರಾಗ್ತಾ ಇದ್ರು ಕೂಡ ಅವಳ ಮುಂದೆ ಸೀನ್ ಅನ್ನು ಹಾಕ್ಬೇಕಲ್ವಾ, ಆದ್ರಿಂದ ಅಲ್ಲಿಗೆ ಬಂದು ಅವರ ಎಕ್ಸ್ ವೈಫ್ ಗೆ ವಿಶಸ್ ಎಲ್ಲ ಮಾಡ್ತಾರೆ. ಅವರ ಕಣ್ಣಲ್ಲಿ ಇರುವ ಬೇಜಾರು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದಕ್ಕೆ ಗೋಗಲ್ಸ್ ಎಲ್ಲ ಹಾಕೊಂಡಿರ್ತಾರೆ. ಆ ಜಾಗಕ್ಕೆ ನಮ್ಮ ಹೀರೋ ಅವನ ಮಗಳು ಬರ್ತಾವಳೆ. ಅವಳ ಹತ್ರ ನಮ್ಮ ಹೀರೋ ನೋಡಿ ಹುಷಾರಾಗಿ ಸಂಜೆ ಮನೆಗೆ ಬಾರಮ್ಮ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮಗಳು ನೀವು ಹುಷಾರಾಗಿ ಮನೆಗೆ ಹೋಗಿ ತಂದೆ, ನೀವೇನೇ ಸಿಂಗಲ್, ನಾನು ಸಿಂಗಲ್ ಇಲ್ಲ, ನನಗೆ ಬಾಯ್ ಫ್ರೆಂಡ್ ಇದ್ದಾನೆ, ನಾನು ನೋಡಿ ಮಾಡಿ ಹುಷಾರಾಗಿ ಜೋಪಾನವಾಗಿ ಬರ್ತೀನಿ. ಅದಕ್ಕೆ ತಂದೆ ಏನಮ್ಮ ನಿನಗೆ ಬರೀ 15 ವರ್ಷನೇ ಆಗ್ತಾ ಇರೋದು, ಅಷ್ಟರಲ್ಲಿ ಬಾಯ್ ಫ್ರೆಂಡ್ ಅಂತ ಕೇಳ್ಬೇಕಾದ್ರೆ ಅದೇ 15 ವರ್ಷ ಆಗ್ಬಿಟ್ಟಿದೆಯಲ್ಲ ಡ್ಯಾಡಿ, ಸಂಜೆ ಒಂದು 7:30ಗೆ ನನ್ನ ಬಾಯ್ ಫ್ರೆಂಡ್ ಅನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ಲಾ ಡ್ಯಾಡಿ ಅಂತ ಹುಡುಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಅವರ ಆಫೀಸ್ಗೆ ಹೊರಡ್ತಾರೆ. ಅಲ್ಲಿಗೆ ಹೋದ್ರೆ ಹೊಸದಾಗಿ ಒಂದು ಹುಡುಗಿ ಅಪಾಯಿಂಟ್ಮೆಂಟ್ ಆಗಿ ಜಾಯ್ನ್ ಆಗ್ತಾ ಇದ್ದಾಳೆ ಅಲ್ವಾ, ಅವಳನ್ನ ಇನ್ವೈಟ್ ಮಾಡೋದಕ್ಕಾಗಿ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ. ಅದೇ ತರ ಆ ಹುಡುಗಿನೂ ಬರ್ತಾವಳೆ. ಅವಳನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಫ್ಲಾಟ್ ಆಗ್ಬಿಟ್ಟ. ಈ ಹುಡುಗಿನೇ ಈ ಮೂವಿಯ ಹೀರೋಯಿನ್. ನಮ್ಮ ಹೀರೋ ಜೊತೆ ತುಂಬಾನೇ ಮಾತಾಡ್ತಿರ್ತಾಳೆ. ಅದು ಒಂದು ಅಡ್ವರ್ಟೈಸ್ ಕಂಪನಿ, ಆದ್ರಿಂದ ಆ ಹುಡುಗಿ ಇನ್ ಮುಂದೆ ಈ ಅಡ್ವರ್ಟೈಸ್ ಕಂಪನಿಯಲ್ಲಿ ಹುಡುಗಿಯರಿಗೆ ಸಂಬಂಧಪಟ್ಟ ಥಿಂಗ್ಸ್ ಅನ್ನ ಮಾತ್ರವೇ ತುಂಬಾನೇ ಅಡ್ವರ್ಟೈಸ್ ಅನ್ನ ನಾವು ಮಾಡ್ತೀವಿ. ಆವಾಗ್ಲೇನೆ ನಮ್ಮ ಎಲ್ಲರಿಗೂ ಒಳ್ಳೆ ಇನ್ಕಮ್ ಸಿಗುತ್ತೆ. ಆದ್ರಿಂದ ಹೆಂಗಸರ ಬಗ್ಗೆ ನೀವು ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ ಅಂತ ಹೇಳಿ ಒಬ್ಬೊಬ್ಬರ ಕೈಗೂ ಒಂದೊಂದು ಬಾಕ್ಸ್ ಅನ್ನ ಕೊಡ್ತಾರೆ ಹೀರೋಯಿನ್. ಈ ಬಾಕ್ಸ್ ಅಲ್ಲಿ ಫುಲ್ ಬರೀ ಹೆಂಗಸರು ಯೂಸ್ ಮಾಡುವ ಥಿಂಗ್ಸ್, ಪ್ರಾಡಕ್ಟ್ಸ್ ಗಳೇ ಇರ್ತಾ ಇರೋದು. ಇದನ್ನ ನೋಡಿ ಹೆಂಗಸರ ಮನಸ್ಸನ್ನ ನೀವು ಅರ್ಥ ಮಾಡ್ಕೋಬೇಕು, ಹೆಂಗಸರು ಹೇಗೆ ಫೀಲ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೋಬೇಕು, ಹೆಂಗಸರಿಗೆ ಏನೇನು ಬೇಕಾಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಬಾಕ್ಸ್ ಅನ್ನು ಕೊಟ್ಟಿರ್ಬೇಕಾದ್ರೆ ನಮ್ಮ ಹುಡುಗರು ಎಲ್ಲರೂ ಬಾಕ್ಸ್ ಒಳಗಡೆ ಇರೋದನ್ನೆಲ್ಲ ನೋಡಿ ವಿಚಿತ್ರ
ವಿಚಿತ್ರ ವಿಪರೀತವಾಗಿ ಥಿಂಕ್ ಮಾಡ್ತಿರ್ತಾರೆ. ಅದನ್ನು ನೋಡಿದ ನಮ್ಮ ಹೀರೋನು ಅಯ್ಯಯ್ಯ ಏನಿವೆಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆವಾಗ ಹೀರೋಯಿನ್ ಈ ಬಾಕ್ಸ್ ನ ನಿಮ್ಮ ಮನೆಗೆ ತಗೊಂಡು ಹೋಗಿ ಇದರಲ್ಲಿರುವ ಥಿಂಗ್ಸ್ ಎಲ್ಲವನ್ನು ನೋಡಿ ಚೆನ್ನಾಗಿ ಯೋಚನೆ ಮಾಡಿ ನಾಳೆ ಬನ್ನಿ, ಈ ಮೀಟಿಂಗ್ ಅಲ್ಲಿ ನೀವು ಏನನ್ನ ಅರ್ಥ ಮಾಡ್ಕೊಂಡಿದ್ರಿ ಅನ್ನೋ ವಿಷಯವನ್ನ ನಾಳೆ ನನಗೆ ಹೇಳ್ಬೇಕು ಅಂತ ಹೇಳ್ತಾಳೆ. ಅದೇ ತರ ನಮ್ಮ ಹೀರೋನ ಬಾಕ್ಸ್ ಅನ್ನ ತಗೊಂಡು ಮನೆಗೆ ಹೋಗ್ತಾರೆ. ನೈಟ್ ಫುಲ್ ಎಣ್ಣೆ ಹೊಡ್ಕೊಂಡೆ ಆ ಬಾಕ್ಸ್ ಅಲ್ಲಿ ಇರುವ ಥಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಹಾಗೆ ಟಿವಿ ನೋಡ್ತಿರ್ತಾರೆ. ಟಿವಿಯಲ್ಲಿ ಫುಲ್ ಬರೀ ಹೆಂಗಸರ ಬಗ್ಗೆ, ಅವ್ರುಗಳು ಯೂಸ್ ಮಾಡುವ ಪ್ರಾಡಕ್ಟ್ಸ್ ಥಿಂಗ್ಸ್ ಅಂತ ಬರೀ ಹೆಂಗಸರ ಬಗ್ಗೆನೇ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ. ಅದನ್ನು ನೋಡಿದ ನಮ್ಮ ಹೀರೋ ಅಂತದ್ ಏನು ಹೆಂಗಸರ ಮನಸ್ಸಲ್ಲಿ ಇದೆ ಅದನ್ನ ನಾವು ತಿಳ್ಕೊಳ್ಳೇಬೇಕು ಅಂತ ಬಾಕ್ಸ್ ಅನ್ನು ಓಪನ್ ಮಾಡ್ತಾವನೆ. ಆ ಬಾಕ್ಸ್ ಒಳಗಡೆ ಇರ್ತಾ ಇರುವ ಎಲ್ಲಾ ಥಿಂಗ್ಸ್, ಎಲ್ಲಾ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾವನೆ. ಲಿಪ್ಸ್ಟಿಕ್ ಅನ್ನ ತಗೊಂಡು ಹಾಕೋತಾರೆ, ಕಿವಿಗೆ ಹಾಕೊಳ್ಳೋದು, ಬಾಯಿಗೆ ಹಾಕೋದು, ಮೂಗಿಗೆ ಹಾಕೋದು ಅಂತ ಎಲ್ಲವನ್ನು ತಗೊಂಡು ಯೂಸ್ ಮಾಡ್ತಿರ್ತಾರೆ. ಕೊನೆದಾಗಿ ಆ ಬಾಕ್ಸ್ ಅಲ್ಲಿ ಇರುವ ಒಂದು ಬ್ರಾವನ್ನ ತಗೊಂಡು ಅದನ್ನ ಹಾಕೊಳ್ಳೋಣ ಅಂತ ಹೋಗ್ತಿರ್ತಾನೆ ಹೀರೋ. ಆವಾಗ ಕರೆಕ್ಟ್ ಆಗಿ ಆ ಟೈಮ್ಗೆ ನಮ್ಮ ಹೀರೋ ಅವನ ಮಗಳು ಮತ್ತು ಅವನ ಬಾಯ್ ಫ್ರೆಂಡ್ ಬಂದ್ಬಿಡ್ತಾರೆ ಮನೆಗೆ. ಈ ರೀತಿ ನಮ್ಮ ಹೀರೋವನ್ನ ನೋಡಿ ಅವ್ರಿಗೆ ಒಂದ್ ರೀತಿ ಬೇಜಾರಾಗ್ತಿರುತ್ತೆ. ಅದ್ರಲ್ಲೂ ಆ ಹುಡುಗ ನಮ್ಮ ಹೀರೋವನ್ನ ಒಂದ್ ರೀತಿ ನೋಡ್ತಿರ್ತಾನೆ. ಡ್ಯಾಡಿ ವಾಟ್ ಇಸ್ ದಿಸ್ ಅಂತ ಹುಡುಗಿ ಕೇಳ್ಬೇಕಾದ್ರೆ ಇಲ್ಲಮ್ಮ ನಾನು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳಿ ನಮ್ಮ ಹೀರೋ ಏನೇ ಮೇಂಟೈನ್ ಮಾಡೋಕೆ ನೋಡಿದ್ರು ಕೂಡ ಹುಡುಗಿ ಕೋಪ ಮಾಡ್ಕೊಂಡು ಸರಿ ಡ್ಯಾಡಿ ಆಯ್ತು ಅಂತ ಹೇಳಿ ಅವಳ ಬಾಯ್ ಫ್ರೆಂಡ್ ಅನ್ನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ನಮ್ಮ ಹೀರೋಗೆ ತುಂಬಾನೇ ಶೇಮ್ ಆಗೋಯ್ತು. ಮಗಳ ಮುಂದೆ ಈ ರೀತಿ ಅಸಹ್ಯ ಆಗ್ಬಿಡ್ತಲ್ಲ ನಮಗೆ ಅಂತ ಯೋಚನೆ ಮಾಡಿ ಸರಿ ಹೇರ್ ನಾದ್ರೂ ಡ್ರೈ ಮಾಡೋಣ ಅಂತ ಹೇರ್ ಡ್ರೈಯರ್ ಅನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಸ್ಪೇರ್ ಬಾಲ್ಸ್ ಎಲ್ಲ ಇರುತ್ತೆ. ಅದು ಕೆಳಗಡೆ ಬಿದ್ದು ಅದ್ರ ಮೇಲೆ ಗೊತ್ತಿಲ್ಲದೆ ನಮ್ಮ ಹೀರೋ ಕಾಲನ್ನ ಗಿಡಬೇಕಾದ್ರೆ ಅದು ಸ್ಕಿಡ್ ಆಗಿ ಜಾರಿ ಹೋಗಿ ನಮ್ಮ ಹೀರೋ ಬಾತ್ ಟಬ್ ಗೆ ಬೀಳ್ತಾರೆ. ಅದೇ ಸಮಯದಲ್ಲಿ ಅವರ ಹೇರ್ ಡ್ರೈಯರ್ ನೀರಿಗೆ ಬೀಳ್ಬೇಕಾದ್ರೆ ಭಯಂಕರವಾಗಿ ಶಾಕ್ ಹೊಡೆಯುತ್ತೆ ಅವರಿಗೆ. ಅಷ್ಟೇ ದುಪ್ ಅಂತ ಬಿದ್ದೋಗ್ತಾರೆ ಹೀರೋ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಎಚ್ಚರಿಯಾಗಿ ಎದ್ದೇಳ್ತಾರೆ ಹೀರೋ. ಸದ್ಯ ಇನ್ನ ನಾವು ಸತ್ತಿಲ್ಲ ಅಂತ ಖುಷಿ ಆಗ್ತಾರೆ. ಆ ಮನೇಲಿ ಕೆಲಸ ಮಾಡ್ತಾ ಇರುವ ಆಂಟಿ ಮನೆಗೆ ಬಂದಿದ್ದ ತಕ್ಷಣ ಏನಯ್ಯ ಮನೇನ ಈ ರೀತಿ ಮಾಡಿ ಇಟ್ಟಿದ್ಯಲ್ಲ ಅಂತ ಕೆಟ್ಟದಾಗಿ ಬೈತಿರ್ತಾರೆ. ಅದಕ್ಕೆ ಹೀರೋ ಏನಮ್ಮ ನೀನು ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಕೆಲಸದ ಆಂಟಿ ಸರ್ ನಾನು ಏನನ್ನು ಮಾತಾಡ್ಲಿಲ್ವಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹೀರೋ ಅವರನ್ನೇ ನೋಡ್ತಿರ್ಬೇಕಾದ್ರೆ ಸಾರಿಗೆ ಬೇರೆ ನಾವು ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡಿಲ್ಲ, ಪಾಪ ಅವ್ರು ಏನೋ ತಿಂದೇನೆ ಹಾಗೆ ಆಫೀಸ್ಗೆ ಹೋಗ್ತಾರೆ ಅನ್ಸುತ್ತೆ ಅಂತ ಅನ್ಕೋತಿರ್ತಾಳೆ. ಈ ವಿಷಯ ನಮ್ಮ ಹೀರೋಗೆ ಗೊತ್ತಾಗಿ ನನ್ನ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿನಾಮ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಕೆಲಸದ ಆಂಟಿ ಸರ್ ಯಾವುದೇ ರೀತಿಯ ಪ್ರೀತಿನೂ ಇಲ್ಲ ಏನೂ ಇಲ್ಲ, ನಾನು ಏನನ್ನು ಮಾತಾಡ್ಲೇ ಇಲ್ವಲ್ಲ, ಏನಕ್ಕಾಗಿ ಸುಮ್ನೆ ನನ್ನ ಜೊತೆ ಮಾತಾಡಿ ಟೆನ್ಷನ್ ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಕೆಲಸದವರು. ಸರಿ ಅಂತ ಹೇಳಿ ನಮ್ಮ ಹೀರೋ ರೆಡಿಯಾಗಿ ಆಫೀಸ್ಗೆ ಹೊರಡ್ತಾರೆ. ಆ ರೀತಿ ಕೆಳಗಡೆ ಬರ್ಬೇಕಾದ್ರೆ ಕೆಳಗಡೆ ಒಬ್ಬರು ಸೆಕ್ಯೂರಿಟಿ ಲೇಡಿ ಇರ್ತಾರೆ ಅಲ್ವಾ, ಅವರಿಗೆ ನಮ್ಮ ಹೀರೋ ಮೇಲೆ ಒಂದು ಕಣ್ಣು ಅನ್ಸುತ್ತೆ. ಹೊರಗಡೆ ಒಂದ್ ರೀತಿ ಬಿಹೇವ್ ಮಾಡ್ತಿರ್ತಾರೆ, ಒಳಗಡೆ ಏನೇನೋ ಅನ್ಕೋತಿರ್ತಾರೆ. ಇದು ನಮ್ಮ ಹೀರೋಗೆ ಗೊತ್ತಾಗುತ್ತೆ. ಹಾಗೆ ಆ ಸೆಕ್ಯೂರಿಟಿ ಲೇಡಿಯನ್ನ ಇನ್ನ ಗುರೈಸಿ ನೋಡ್ಬೇಕಾದ್ರೆ ಆ ಹುಡುಗಿ ಮನ್ಸೊಳಗಡೆ ಏನೆಲ್ಲ ಕೆಟ್ಟದಾಗಿ ಅನ್ಕೋತಾಳೋ ಅವು ಎಲ್ಲವೇ ನಮ್ಮ ಹೀರೋಗೆ ಕೇಳಿಸ್ತಿರುತ್ತೆ. ಸೊ ನಮ್ಮ ಹೀರೋ ನೀನು ನನಗೆ ಟ್ಯಾಕ್ಸಿಯನ್ನ ಕ್ಯಾಚ್ ಮಾಡೋದೇ ಬೇಕಾಗಿಲ್ಲ ಅಂತ ಅಲ್ಲಿಂದ ನಡ್ಕೊಂಡು ಹೋಗ್ತಾನೆ. ಆ ರೀತಿ ನಮ್ಮ ಹೀರೋ ರೋಡ್ ಅಲ್ಲಿ ನಡೆದು ಹೋಗ್ಬೇಕಾದ್ರೆ ಹೋಗಬರೋ ಹುಡುಗಿಯರು ಹೆಂಗಸರು ಏನೆಲ್ಲ ಮನ್ಸಲ್ಲಿ ಅನ್ಕೋತಾರೋ ಎಲ್ಲ ವಿಷಯವೂ ನಮ್ಮ ಹೀರೋಗೆ ಕೇಳಿಸ್ತಿರುತ್ತೆ. ಹೀರೋಗೆ ತಲೆನೇ ಕೆಡ್ತಾ ಇದೆ. ಒಂದೊಂದು ಹುಡುಗಿಯರು ಡೀಸೆಂಟ್ ಆಗಿ ಅವರ ಥಿಂಕಿಂಗ್ ಪ್ರೊಸೆಸ್ ಇರುತ್ತೆ, ಆದ್ರೆ ಕೆಲವೊಬ್ಬರದು ತುಂಬಾ ಕೆಟ್ಟದಾಗಿ ವರ್ಸ್ಟ್ ಆಗಿರುತ್ತೆ. ಅಸಹ್ಯವಾಗಿ, ಕ್ರೂರವಾಗಿ, ಕೆಟ್ಟದಾಗಿ, ಚೀಪ್ ಆಗಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಿರ್ತಾರೆ ಅವರ ಮನಸ್ಸು ಒಳಗಡೆ. ನಮ್ಮ ಹೀರೋವನ್ನ ಕೆಟ್ಟದಾಗೂ ಬೈತಿರ್ತಾರೆ. ಇವು ಎಲ್ಲವನ್ನು ನೋಡಿದ ಮೇಲೆ ನಮ್ಮ ಹೀರೋಗೆ ಹಾಗೆ ಹುಚ್ಚಿಡ್ದಂಗ ಆಗ್ತಿರುತ್ತೆ. ಹೇಗೋ ಕಷ್ಟಪಟ್ಟು ಆಫೀಸ್ಗೆ ಬಂದು ಸೇರ್ತಾರೆ. ಇಷ್ಟು ದಿನ ಅವರ ಆಫೀಸಲ್ಲಿ ಇದ್ದ ಹೆಂಗಸರು ಎಲ್ಲರೂ ನಮ್ಮ ಹೀರೋ ಹತ್ರ ಪ್ರೀತಿಯನ್ನ ತೋರಿಸಿ ಮುದ್ದಾಗಿರ್ತಿದ್ರು ಅಂತ ನಮ್ಮ ಹೀರೋ ಅನ್ಕೊಂಡಿದ್ರು. ಆದ್ರೆ ಅವರವರ ಮನಸ್ಸೊಳಗಡೆ ನಮ್ಮ ಹೀರೋ ಬಗ್ಗೆ ತುಂಬಾ ಕೆಟ್ಟದಾಗಿ ಚೀಪ್ ಆಗಿನೇ ಅನ್ಕೊಂಡಿದ್ದಾರೆ. ಸೊ ನಮ್ಮ ಹೀರೋ ಎಲ್ಲ ಹುಡುಗಿಯರ ಬಗ್ಗೆನೂ ಅರ್ಥ ಮಾಡ್ಕೋತಾರೆ. ನಮ್ಮ ಹೀರೋಗೆ ಅಂತ ಆಫೀಸಲ್ಲಿ ಕೆಲಸ ಮಾಡುವ ಒಬ್ಬರು ಫ್ರೆಂಡ್ ಇರ್ತಾರೆ. ಅವರನ್ನ ನಮ್ಮ ಹೀರೋ ಮೀಟ್ ಮಾಡಿ ಅವರಿಗೆ ನಡೆದ ವಿಷಯ ಎಲ್ಲವನ್ನು ಹೇಳ್ತಾರೆ. ಲೋ ಮಚ್ಚ, ನಿನ್ನೆ ನೈಟ್ ನನಗೆ ಶಾಕ್ ಹೊಡೆದಾದ ಮೇಲಿಂದ ಹೆಂಗಸರು ಏನೆಲ್ಲ ಅನ್ಕೋತಾರೋ ಅವರ ಮನಸ್ಸೊಳಗಡೆ ಎಲ್ಲವೂ ನನಗೆ ಕಿವಿಗೆ ಕೇಳಿಸ್ತಾ ಇದೆ ಕಣೋ ಅಂತ ಹೇಳಿದ್ರೆ ಅದಕ್ಕೆ ಆ ಫ್ರೆಂಡ್ ಹೌದಾ ನಿಜವಾಗ್ಲೂವಾ ಮಚ್ಚ, ಏನೆಲ್ಲ ಅನ್ಕೋತಾರೆ ಮಚ್ಚ ಅವರು ಮನ್ಸಲ್ಲಿ ಅಂತ ಇವನು ಏನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ನಮ್ಮ ಹೀರೋ ಹತ್ರ ಕ್ವಶನ್ ಮಾಡ್ತಿರ್ತಾನೆ ಫ್ರೆಂಡ್. ಅದಕ್ಕೆ ಹೀರೋ ಸತ್ಯವಾಗ್ಲೂ ಎಲ್ಲವೇ ಕೇಳಿಸುತ್ತೆ ಕಣೋ ಅಂತ ಹೇಳ್ತಾರೆ. ಇವಾಗ ಹಾಗೆ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಮೀಟಿಂಗ್ ಇದೆ ಅಂತ ನಮ್ಮ ಹೀರೋಯಿನ್ ಹೇಳಿದ್ರಲ್ವಾ, ಆ ಮೀಟಿಂಗ್ ಇವಾಗ ಕಂಡಕ್ಟ್ ಆಗುತ್ತೆ. ಆವಾಗ ನಮ್ಮ ಹೀರೋಯಿನ್ ಎಲ್ಲರನ್ನು ಕೇಳ್ತಾರೆ, ನೀವು ಏನೆಲ್ಲ ಅರ್ಥ ಮಾಡ್ಕೊಂಡ್ರಿ, ಹೆಂಗಸರ ಬಗ್ಗೆ ನಿಮ್ಮ ಎಲ್ಲರಿಗೂ ಏನ್ ಐಡಿಯಾ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಒಬ್ಬೊಬ್ಬರಾಗಿ ಅವರವರ ಆನ್ಸರ್ ಅನ್ನ ಹೇಳ್ತಿರ್ತಾರೆ. ಆವಾಗ ನಮ್ಮ ಹೀರೋ ಅವರಿಗೆ ಇವಾಗ ಹೆಂಗಸರು ಮನ್ಸಲ್ಲಿ ಏನೇ ಅನ್ಕೊಂಡ್ರು ಅದು ಅವರಿಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ಅಲ್ಲಿ ಕೂತಿರುವ 2-3 ಹೆಂಗಸರು ಅವರ ಮನ್ಸೊಳಗಡೆ ಏನೆಲ್ಲ ಅನ್ಕೋತಿದ್ದಾರೆ ಅನ್ನೋದನ್ನ ಕಾಪಿ ಹೊಡೆದು ಅದನ್ನ ಹೇಳಿ ಎಲ್ಲರನ್ನು ಇಂಪ್ರೆಸ್ ಮಾಡಿ ಬಿಡ್ತಾರೆ. ಸೊ ಎಲ್ಲರೂ ನಮ್ಮ ಹೀರೋಗೆ ಅಪ್ರಿಶಿಯೇಟ್ ಮಾಡ್ತಾರೆ. ನಮ್ಮ ಹೀರೋಯಿನ್ ಹೀರೋ ಹೇಳಿದ
ಮಾತನ್ನ ಕೇಳಿ ತುಂಬಾನೇ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ. ಏನು ಸರ್, ನಿಮ್ಮ ಒಳಗಡೆ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ, ಇಷ್ಟೊಂದು ಒಳ್ಳೆ ಗುಣ ಇದೆಯಾ? ನಂತರ ನಮ್ಮ ಹೀರೋ ಆಫೀಸ್ ಕೆಲಸವನ್ನೆಲ್ಲ ಮುಗಿಸಿ ಮನೆಗೆ ರಿಟರ್ನ್ ಆಗ್ತಿರ್ತಾರೆ. ಅಂತಹ ಸಮಯದಲ್ಲಿ ನಮ್ಮ ಹೀರೋ ಅವರ ಮಗಳುವೆ ಅವರ ಬಾಯ್ ಫ್ರೆಂಡ್ ಇಬ್ಬರು ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಅದನ್ನ ನೋಡ್ಬಿಡ್ತಾನೆ ಹೀರೋ. ಅಯ್ಯ, ಏನನ್ನ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ ಸಾರಿ ಡ್ಯಾಡಿ ಅಂತ ಹೇಳಿ ಅವಳ ಬಾಯ್ ಫ್ರೆಂಡ್ ಅನ್ನ ಕರ್ಕೊಂಡು ಹೊರಗಡೆ ಹೋಗ್ಬಿಡ್ತಾವಳೆ. ತಕ್ಷಣ ನಮ್ಮ ಹೀರೋ ನಮಗೆ ಶಾಕ್ ಹೊಡೆದಿದ್ರಿಂದ ತಾನೇ ಇಂತಹದೊಂದು ಪವರ್ ಸಿಕ್ಕಿದೆ, ಹಾಗಾದ್ರೆ ಅದೇ ರೀತಿ ಮತ್ತೆ ನಮಗೆ ಶಾಕ್ ಹೊಡೆದ್ರೆ ಇರುವ ಪವರ್ ಹೋಗ್ಬಿಡುತ್ತೆ ಅಲ್ವಾ ಅಂತ ಯೋಚನೆ ಮಾಡಿ ನೆನ್ನೆ ತರಾನೇ ಹುಡುಗಿರ ಪ್ರಾಡಕ್ಟ್ಸ್, ಥಿಂಗ್ಸ್, ಲಿಪ್ಸ್ಟಿಕ್ ಅಂತ ಎಲ್ಲವನ್ನು ಯೂಸ್ ಮಾಡಿ ಫುಲ್ ಆಗಿ ಎಣ್ಣೆ ಹೊಡಿತಾರೆ. ಹೊರಗಡೆ ಬೇರೆ ಜೋರಾಗಿ ಮಳೆ ಬರ್ತಿರುತ್ತೆ. ಆವಾಗ ಹೇರ್ ಡ್ರೈಯರ್ ಅನ್ನ ಪ್ಲಗ್ ಮಾಡಿ ಸ್ವಿಚ್ ಅನ್ನು ಆನ್ ಮಾಡಿಬಿಟ್ಟು ದೇವರೇ ಈ ಪವರ್ ನನಗೆ ಹೋಗ್ಬಿಡ್ಬೇಕು ಅಂತ ಹೇಳಿ ಕಿರ್ಚ್ಕೊತಿರ್ಬೇಕಾದ್ರೆ ಫಟಾರ್ ಅಂತ ಸಿಡಿಲು ಅವನ ಮೇಲೇನೆ ಬೀಳುತ್ತೆ. ಅಷ್ಟೇ ದುಪ್ ಅಂತ ಕೆಳಗಡೆ ಬಿದ್ದೋಗ್ತಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ಮತ್ತೆ ನಮ್ಮ ಹೀರೋ ಚೆನ್ನಾಗಿ ರೆಡಿಯಾಗಿ ಆಫೀಸ್ಗೆ ಹೊರಡೋಣ ಅಂತ ಹೋಗ್ಬೇಕಾದ್ರೆ ದಾರಿಯಲ್ಲಿ ನೋಡಿದ್ರೆ ಯಾವುದೇ ಹೆಂಗಸರನ್ನು ಕಾಣ್ತಾ ಇಲ್ಲ. ಸೊ ಹೆಂಗಸರು ಜಾಸ್ತಿ ಹೋಗುವ ಒಂದು ಶಾಪಿಂಗ್ ಮಾಲ್ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಫುಲ್ ಬರೀ ಹೆಂಗಸರಾಗಿ ಇರ್ತಿದ್ದಾರೆ. ಅದು ಮಾತ್ರ ಇಲ್ಲ, ಅವ್ರಗಳಿಗೆಲ್ಲರೂ ಮನ್ಸೊಳಗಡೆ ಏನನ್ನ ಅನ್ಕೋತಿದಾರೋ ಅವು ಎಲ್ಲವೇ ಇನ್ನವೇ ನಮ್ಮ ಹೀರೋಗೆ ಚೆನ್ನಾಗಿ ಕೇಳಿಸ್ತಿರುತ್ತೆ. ಅಯ್ಯೋ ದೇವರೇ, ಏನಕ್ಕಾಗಿ ನನಗೆ ಇಂತಹದೊಂದು ಪವರ್ ಅನ್ನ ಕೊಟ್ಟಿದ್ಯಾ ಅಂತ ಕಿರ್ಚ್ಕೊಂಡೆ ಒಂದು ಹಾಸ್ಪಿಟಲ್ಗೆ ಹೋಗ್ತಾರೆ. ಅಂದ್ರೆ ಒಬ್ಬರು ಸೈಕಾಲಜಿಸ್ಟ್ ಅನ್ನ ಮೀಟ್ ಮಾಡಿ, ಡಾಕ್ಟರ್ ನನಗೆ ಹೆಂಗಸರು ಏನೇ ಮನ್ಸೊಳಗಡೆ ಅನ್ಕೊಂಡ್ರು ಅದು ಕೇಳಿಸ್ತಾ ಇದೆ, ಇದಕ್ಕೆ ಹೇಗಾದ್ರೂ ಟ್ರೀಟ್ಮೆಂಟ್ ಅನ್ನ ಕೊಡಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅವ್ರ ಡಾಕ್ಟರ್ ನಗಾಡ್ಕೊಂಡೆ, ಸರ್ ನಿಮಗೆ ಹುಚ್ಚಿಡ್ದು ಬಿಟ್ಟಿದ್ಯಾ ಇಲ್ಲ ನನ್ನನ್ನ ಕಿಂಡಲ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಇಲ್ಲ ಮೇಡಮ್ ಪ್ರಾಮಿಸ್ ನನ್ನನ್ನು ನಂಬಿ, ಬೇಕಾಗಿದ್ರೆ ನಿಮ್ಮ ಮನ್ಸೊಳಗಡೆ ಏನನ್ನಾದ್ರೂ ನೀವು ಅನ್ಕೊಳ್ಳಿ, ನಾನು ಅದನ್ನ ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ ಅಂತ ಹೀರೋ ಹೇಳಿದ್ರೆ ಅದಕ್ಕೆ ಡಾಕ್ಟರ್, ಇಲ್ಲ ಸರ್ ನಿಮಗೆ ಬೇರೆ ಏನೋ ಪ್ರಾಬ್ಲಮ್ ಇರ್ತಾ ಇದೆ, ನನ್ನ ಫ್ರೆಂಡ್ ಒಬ್ರು ಇನ್ನೊಬ್ರು ಸೈಕಾಟಿಸ್ಟ್ ಇದ್ದಾರೆ ಅಂತ ಹೇಳಿ ಫೋನ್ ಅನ್ನು ತಗೊಂಡು ಅವರ ಕಿವಿಯಲ್ಲಿ ಇಟ್ಟು ಡಯಲಿಂಗ್ ಅನ್ನ ಮಾಡ್ಬೇಕಾದ್ರೆ ಆವಾಗ ಡಾಕ್ಟರ್ ಏನನ್ನ ಮಾತಾಡ್ಬೇಕು ಅಂತ ಮನ್ಸೊಳಗಡೆ ಅನ್ಕೋತಿದ್ದಾರೋ ಅವು ಎಲ್ಲವನ್ನು ಡೈರೆಕ್ಟ್ ಆಗಿ ನಮ್ಮ ಹೀರೋ ಹೇಳ್ತಾವನೆ. ಅದನ್ನ ನೋಡಿ ಡಾಕ್ಟರ್, ಅಯ್ಯೋ ಹೇಗೆ ನಿಮ್ಗೆ ಇಂಥದ್ದೊಂದು ಪವರ್ ಇದೆ ಅಂತ ಕೇಳಿ ತುಂಬಾನೇ ಶಾಕ್ ಆಗ್ತಾರೆ. ತಕ್ಷಣ ಡಾಕ್ಟರ್ ನಮ್ಮ ಹೀರೋ ಹತ್ರ, ಪ್ರಪಂಚದಲ್ಲಿ ಇಂಥದ್ದೊಂದು ಪವರ್ ಇರ್ತಾ ಇರೋದು ನಿಮಗೆ ಮಾತ್ರ, ಇದನ್ನ ಏನಕ್ಕೆ ಕಷ್ಟವಾಗಿ ನೀವು ಫೀಲ್ ಮಾಡ್ತಾ ಇದ್ದೀರಾ, ಇದು ಒಂದು ವರವಾಗಿ ಕನ್ಸಿಡರ್ ಮಾಡಿ, ಇಡೀ ಈ ಪ್ರಪಂಚದಲ್ಲಿ ನಿನಗೆ ಮಾತ್ರನೇ ಇಂತಹ ಪವರ್ ಇರ್ತಾ ಇದೆ ಅಂದ್ರೆ ನಿನ್ನ ಕೈಯಲ್ಲಿ ಸಿಎಂ PM ಅಂತ ಏನನ್ನ ಬೇಕಾದ್ರೂ ಮಾಡೋಕೆ ಆಗುತ್ತೆ, ಏನನ್ನ ಬೇಕಾದ್ರೂ ಆಗೋಕೆ ಆಗುತ್ತೆ. ಸೊ ಹೆಂಗಸರ ಮನಸ್ಸೊಳಗಡೆ ಏನಿದೆ ಅನ್ನೋದನ್ನ ಮಾತ್ರ ನೀನು ತಿಳ್ಕೊತಾ ಇದೀಯ ಅಂದ್ರೆ ಖಂಡಿತ ನಿನ್ನನ್ನು ಸುತ್ತ ಬರೀ ಹೆಂಗಸರಾಗಿ ಇರ್ತಾರೆ, ಎಲ್ಲರಿಗೂ ನಿನ್ನನ್ನು ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಹಾಗೆ ನಮ್ಮ ಹೀರೋ ಒಂದು ಕನಸಿನ ಲೋಕದಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೋಗ್ತಾನೆ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್, ನನಗೆ ಒಳ್ಳೆ ಐಡಿಯಾವನ್ನ ಕೊಟ್ರಿ ಅಂತ ಹೇಳಿ ನಮ್ಮ ಹೀರೋ ಖುಷಿಯಾಗಿ ಅಲ್ಲಿಂದ ಹೊರಡ್ತಾನೆ. ಡೈರೆಕ್ಟ್ ಕಾಫಿ ಶಾಪ್ ಗೆ ಹೋಗ್ತಾರೆ. ಆದ್ರೂ ಒಳಗಡೆ ಹೋಗ್ತಿರ್ಬೇಕಾದ್ರೇನೆ ಅಲ್ಲಿರುವ ಹುಡುಗಿ ಏನಂತ ಅನ್ಕೋತಿರ್ತಾವಳೆ ಅಂದ್ರೆ, ನಾನು ಡೇಟಿಂಗ್ ಹೋಗಿ 6 ತಿಂಗಳಾಗ್ತಾ ಇದೆ, 6 ತಿಂಗಳಾಗಿ ನಾನು ಸಿಂಗಲ್ ಆಗೇ ಇರ್ತಾ ಇದ್ದೀನಿ ಅನ್ನೋ ರೀತಿ ಅವಳ ಒಳಗಡೆ ಅವಳೇ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಡೈರೆಕ್ಟ್ ಆಗಿ ಅವಳ ಹತ್ರ ಹೋಗಿ ನಾವಿಬ್ಬರು ಡೇಟಿಂಗ್ ಹೋಗೋನ್ವಾ ಅಂತ ಕೇಳಿದ ತಕ್ಷಣ ಅದಕ್ಕೆ ಆ ಹುಡುಗಿ, ವಾವ್ ನನ್ನ ಮನ್ಸೊಳಗಡೆ ಇರೋದನ್ನ ನೀವು ಹೇಗೆ ಅರ್ಥ ಮಾಡ್ಕೊಂಡ್ರಿ, ಅದು ನಿಮಗೆ ಹೇಗೆ ಗೊತ್ತಾಗ್ಲಿಕ್ಕೆ ಬಂತು, ತುಂಬಾ ಥ್ಯಾಂಕ್ಸ್, ಖಂಡಿತ ನಾನು ರಾತ್ರಿ ನಿಮ್ಮ ಜೊತೆ ಡೇಟಿಂಗ್ ಬರ್ತೀನಿ ಅಂತ ಹೇಳ್ತಾವಳೆ. ನಂತರ ನಮ್ಮ ಹೀರೋ ಅಲ್ಲಿಂದ ಹೊರಟು ಆಫೀಸ್ಗೆ ಹೋಗ್ತಾವನೆ. ಆಫೀಸ್ಗೆ ಹೋದ್ರೆ ಅಲ್ಲಿರುವ ಬಾಸ್ ಡಿಸೈನ್ ಅನ್ನ ಹೇಗೆ ಮಾಡೋಣ, ಈ ರೀತಿ ಒಂದು ಅಡ್ವರ್ಟೈಸ್ ಬಂದಿದೆ, ಇದಕ್ಕೆ ಒಂದು ಪ್ಲಾನಿಂಗ್ ಅನ್ನ ಮಾಡಬೇಕು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಆವಾಗ ಹೀರೋಯಿನ್ ಅವರ ಮನಸ್ಸೊಳಗಡೆ ಒಂದು ಐಡಿಯಾ ಹೋಗ್ತಾ ಇರುತ್ತೆ. ಅದನ್ನ ತಿಳ್ಕೊಂಡ ನಮ್ಮ ಹೀರೋ ಅದನ್ನ ಹಾಗೆ ಬಾಸ್ ಹತ್ರ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಹೀರೋಯಿನ್ ತುಂಬಾನೇ ಶಾಕ್ ಆಗ್ತಾರೆ, ತುಂಬಾನೇ ಇಂಪ್ರೆಸ್ ಆಗೋಗ್ತಾರೆ. ನಮ್ಮ ಇಬ್ಬರ ಒಳಗಡೆ ತುಂಬಾನೇ ಟೈಟ್ ಆದ ಒಂದು ವೇವ್ ಲೆಂತ್ ಇರ್ತಾ ಇದೆ ಅನ್ಸುತ್ತೆ ಸರ್, ನಾನು ಅನ್ಕೊಂಡಿದ್ದ ಅದೇ ಐಡಿಯಾವನ್ನ ನೀವು ಇವಾಗ ಹೇಳಿದ್ರಿ ಅಂತ ಹೇಳ್ತಿರ್ತಾಳೆ ಹೀರೋಯಿನ್. ಸೊ ಇವಾಗ ಒಂದು ಒಳ್ಳೆ ಐಡಿಯಾವನ್ನ ನಮ್ಮ ಹೀರೋ ಕೊಟ್ಟಿದ್ರಿಂದ ಬಾಸ್ಗೆ ನಮ್ಮ ಹೀರೋ ಮೇಲೆ ಒಂದು ಮರ್ಯಾದೆನೆ ಬಂದ್ಬಿಡುತ್ತೆ. ಸೂಪರ್ ಅಂತ ಹೇಳಿ ಅವರುಗಳ ಡಿಸೈನ್ ಅನ್ನ ತಗೊಂಡು ಅಲ್ಲಿಂದ ಹೊರಡ್ತಾರೆ ಬಾಸ್. ನಂತರ ಅವತ್ತಿನ ರಾತ್ರಿ ಆ ಕಾಫಿ ಶಾಪಿನ ಹುಡುಗಿ ಇದ್ದಾಳೆ ಅಲ್ವಾ, ಅವಳ ಜೊತೆ ಡೇಟಿಂಗ್ ಹೋಗ್ತಾನೆ ಹೀರೋ. ಆ ಹುಡುಗಿಗೆ ನಮ್ಮ ಹೀರೋವನ್ನ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ. ಹೇಗೆ ನೀವು ಹುಡುಗಿಯರು ಮನಸ್ಸಲ್ಲಿ ಅನ್ಕೊಂಡಿದ್ದ ಹಾಗೆ ಮಾಡ್ತಿರಲ್ಲ, ನೀವು ಸೂಪರ್ ಅಂತ ಹೇಳಿ ಆ ಹುಡುಗಿಗೆ ನಮ್ಮ ಹೀರೋ ಮೇಲೆ ಲವ್ ವೇ ಆಗ್ಬಿಡುತ್ತೆ. ನೆಕ್ಸ್ಟ್ ದಿನ ನಮ್ಮ ಹೀರೋ ಆಫೀಸ್ಗೆ ಹೋದ್ರೆ ಅವರಿಗೆ ತುಂಬಾನೇ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬಾನೇ ಮರ್ಯಾದೆ ಕೊಡ್ತಾರೆ. ಆ ಆಫೀಸೇ ಇವಾಗ ಬೇರೆ ಲೆವೆಲ್ ಗೆ ರನ್ ಆಗ್ತಿರುತ್ತೆ. ಹೆಂಗಸರು ಮನಸ್ಸೊಳಗಡೆ ಏನೆಲ್ಲ ಅನ್ಕೋತಾರೋ ಅದನ್ನ ಹೊರಗಡೆ ಹೇಳಿನೇ ನಮ್ಮ ಹೀರೋ ಟಾಪ್ ಲೆವೆಲ್ ಗೆ ತಂದ್ಬಿಟ್ಟ ಅವರ ಆಫೀಸ್ ಅನ್ನ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಅನ್ನು ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತಾನೆ ಇರ್ತಾನೆ. ಹಾಗೆ ಕಟ್ ಮಾಡಿದ್ರೆ ನಮ್ಮ ಹೀರೋವನ ಮಗಳು ಅವಳ ಮನಸ್ಸೊಳಗಡೆ ನಮ್ಮ ತಂದೆ ನಮ್ಮ ಜೊತೆ ಟೈಮ್ ಅನ್ನೇ ಸ್ಪೆಂಡ್ ಮಾಡೋದಿಲ್ಲ, ಒಂದು ಬಟ್ಟೆ ಕೂಡ ನಮಗೆ ತಕ್ಕೊಡೋದಿಲ್ಲ ಅನ್ನೋ ರೀತಿಯಲ್ಲ ಅವಳ ಮನಸ್ಸೊಳಗಡೆ ಅನ್ಕೊಂಡಿರ್ತಾವಳೆ. ಆದ್ರಿಂದ ನಮ್ಮ ಹೀರೋ ಅವರ ಮಗಳನ್ನ ಕರ್ಕೊಂಡು ಅಂಗಡಿಗೆ ಹೋಗಿ ತುಂಬಾನೇ ಬಟ್ಟೆಗಳನ್ನ ತಕ್ಕೊಡ್ತಾರೆ. ಆ ಹುಡುಗಿನ ಒಂದೊಂದು ಡ್ರೆಸ್ ಆಗಿ ಚೇಂಜ್ ಮಾಡಿ ಇದನ್ನ ತಗೊಳ್ಳೋಣ ಅದನ್ನ ತಗೊಳ್ಳೋಣ ಅಂತ ತುಂಬಾ ಕನ್ಫ್ಯೂಷನ್ ಆಗ್ತಿರ್ಬೇಕಾದ್ರೆ ಕೊನೆಗೆ ಸಡನ್ ಆಗಿ ಯಾವುದು ಬೇಡ ಅಂತ ಡಿಸೈಡ್ ಮಾಡ್ತಾವಳೆ. ನಮ್ಮ ಹೀರೋಗೆನೆ ತುಂಬಾನೇ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸರಿ ಏನೋ ಒಂದು ಬಟ್ಟೆ ಅಮ್ಮ ನೀನೇ ತಗೊಳಮ್ಮ ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ ಕೊನೆಗೆ ಒಂದು 4-5 ಗಂಟೆ ಟೈಮ್ ಅನ್ನ ಬಿಟ್ಟು ಒಂದು 2-3 ಬಟ್ಟೆಗಳನ್ನ ತಂದು ನಿಲ್ತಾವಳೆ. ಅದರಲ್ಲಿ ಒಂದು ಚೆನ್ನಾಗಿರುವ ಬಟ್ಟೆನ ಹಾಕೋಬಿಟ್ಟು ಅವಳ ಬಾಯ್ ಫ್ರೆಂಡ್ ಜೊತೆ ಹೇಗೆ ಡೇಟಿಂಗ್ ಅನ್ನ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾವಳೆ. ಇದು ನಮ್ಮ ಹೀರೋಗೆ ಚೆನ್ನಾಗಿನೇ ಕೇಳಿಸ್ಬಿಡುತ್ತೆ. ಆದ್ರಿಂದ ಹುಡುಗಿಯನ್ನ ನೈಟ್ ಡಿನ್ನರ್ ಗೆ ಕರ್ಕೊಂಡು ಹೋಗಿದ್ದು ಅವಳಿಗೆ ಸ್ವಲ್ಪ ಅಡ್ವೈಸ್ ಅನ್ನ ಮಾಡ್ತಾರೆ. ನೀನು ಲೈಫ್ ಅನ್ನು ಚೆನ್ನಾಗಿ ಅರ್ಥ ಮಾಡಿ ಬದುಕೋದಕ್ಕೆ ಶುರು ಮಾಡಮ್ಮ, ಇವಾಗ ನಿನಗೆ 15 ವರ್ಷ ಆಗ್ಬಿಟ್ಟಿದೆ, ನಿನ್ನ ಲೈಫ್ ಇನ್ನ ತುಂಬಾ ಇರ್ತಾ ಇದೆ, ಎಲ್ಲ ಹುಡುಗರನ್ನು ನಂಬಬೇಡ, ಎಲ್ಲ ಹುಡುಗರಿಗೆ ತಪ್ಪು ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ,
ಗೊತ್ತಿಲ್ಲ. ಆದ್ರೂ ಏನಕ್ಕೂ ನಾವು ಸ್ವಲ್ಪ ಹುಷಾರಾಗಿ ಇರೋದು ಒಳ್ಳೇದಲ್ವಾ? ಅವ್ರುಗಳು ಎಕ್ಸ್ಪೆಕ್ಟ್ ಮಾಡುವ ವಿಷಯ ಅವರಿಗೆ ಸಿಕ್ಕಿದ ತಕ್ಷಣ ನಮಗೆ ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅಮ್ಮ. ಸೊ ಅದರಿಂದ ಹುಷಾರಾಗಿರ್ಬೇಕು ನಾವು ಅಂತ ಹೇಳ್ಬೇಕಾದ್ರೆ ಯಾರಿಗೆ ತಾನೇ ಅಡ್ವೈಸ್ ಮಾಡಿದ್ರೆ ಇಷ್ಟ ಆಗುತ್ತೆ. ಅದಕ್ಕೆ ಹುಡುಗಿ ಹೋಗಿ ಡ್ಯಾಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಕಟ್ ಮಾಡಿದ್ರೆ ನಮ್ಮ ಹೀರೋಗೆ ಹೀರೋಯಿನ್ ಅನ್ನು ತುಂಬಾನೇ ಇಷ್ಟವಾಗ್ಬಿಟ್ಟಿದೆ ಅಲ್ವಾ? ಆದ್ರಿಂದ ಅವಳ ಜೊತೆ ಮಾತಾಡಿನೇ ಹೇಗೋ ನೈಟ್ ಡಿನ್ನರ್ ಗೆ ಅವಳನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ನೆಕ್ಸ್ಟ್ ದಿನ ಒಂದು ಹೋಟೆಲ್ ಅಲ್ಲಿ ಡಿನ್ನರ್ ಅನ್ನೆಲ್ಲ ಫಿನಿಶ್ ಮಾಡ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆವಾಗ ಹೀರೋಯಿನ್ ನಮ್ಮ ಹೀರೋ ಹತ್ರ ನಿಮ್ಮನ್ನ ನನಗೆ ತುಂಬಾನೇ ಇಷ್ಟವಾಗ್ತಾ ಇದೆ, ನನ್ನ ಮನಸ್ಸಿಗೆ ಏನ್ ಇಷ್ಟ ಆಗುತ್ತೋ ಅದೇ ರೀತಿನೇ ನೀವು ಬಿಹೇವ್ ಮಾಡ್ತಾ ಇದ್ದೀರಾ. ನನ್ನ ಫಸ್ಟ್ ಹಸ್ಬೆಂಡ್ ಕೂಡ ಆ ರೀತಿ ನನ್ನ ಹತ್ರ ಇದ್ದಿದ್ದಿಲ್ಲ, ಬರೀ 9 ತಿಂಗಳಲ್ಲಿ ನನಗೂ ನನ್ನ ಗಂಡನಿಗೂ ಡಿವೋರ್ಸ್ ಆಗೋಯ್ತು ಅಂತ ಹೇಳಿ ಮಾತಾಡ್ತಿರ್ತಾಳೆ ಹೀರೋಯಿನ್. ನಂತರ ಅವಳಿಗೆ ಒಂದು ಟ್ಯಾಕ್ಸಿಯನ್ನ ಕ್ಯಾಚ್ ಮಾಡಿ ಅವಳನ್ನ ಅಲ್ಲಿಂದ ಕಳಿಸ್ಕೊಟ್ಬಿಡ್ತಾರೆ ಹೀರೋ. ನೆಕ್ಸ್ಟ್ ನಮ್ಮ ಹೀರೋ ಅವರ ಮನೆಗೆ ಬಂದ್ರೆ ಅಲ್ಲಿ ಕಾಫಿ ಶಾಪಿನ ಹುಡುಗಿ ನಮ್ಮ ಹೀರೋಗಾಗಿ ವೇಟ್ ಮಾಡ್ತಿರ್ತಾಳೆ. ನೀನು ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು ಅಂತ ಹೀರೋ ಕೇಳ್ಬೇಕಾದ್ರೆ ನಾನು ಬಂದು 5 ಗಂಟೆ ಟೈಮ್ ಆಗಿ ನಿಮಗಾಗಿನೇ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಏನಕ್ಕಾಗಿ ವೇಟ್ ಮಾಡ್ತಾ ಇದೀಯ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ ಇದಕ್ಕೂ ಮುಂಚೆ ನನಗೆ ಬಂದಿದ್ದ ಬಾಯ್ ಫ್ರೆಂಡ್ಸ್ ಎಲ್ಲರೂ ನನಗೆ ಕೈ ಕೊಟ್ಟು ಹೋಗ್ಬಿಟ್ರು, ನೀವು ಅದೇ ರೀತಿ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ನಿಮ್ಮ ಮೇಲೆ, ನಾನು ನಿಮ್ಮನ್ನ ತುಂಬಾನೇ ಲವ್ ಮಾಡ್ತಾ ಇದ್ದೀನಿ, ನಿಮ್ಮ ಆನ್ಸರ್ ಗಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಹುಡುಗಿ ಅಲ್ಲೇ ಇರ್ತಾಳೆ. ಆದ್ರೆ ನಮ್ಮ ಹೀರೋ ಏನನ್ನು ಮಾತಾಡದೆ ಸೈಲೆಂಟ್ ಆಗಿ ಇರ್ತಾರೆ. ಆದ್ರಿಂದ ಹುಡುಗಿ ನಮ್ಮ ಹೀರೋ ಮೇಲೆ ಬೇರೆ ಬೇರೆ ಒಪಿನಿಯನ್ ಅನ್ನು ಇಡ್ತಾಳೆ. ಮೇ ಬಿ ಇವನು ಒಳ್ಳೆಯವನಿರಲ್ವೋ, ಮೇ ಬಿ ಇವನು ಕೆಟ್ಟವನು, ಇಲ್ಲ ಇವನು ಗೇ ಆಗಿರ್ಬಹುದು ಅಂತ ಹುಡುಗಿ ಯೋಚನೆ ಮಾಡಿ ನಮ್ಮ ಹೀರೋ ಹತ್ರ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನು ಹೌದು ನಾನು ಗೇನೆ ಅಂತ ಸುಳ್ಳಾಗಿ ಒಪ್ಕೋತಾನೆ. ಯಾಕೆಂದ್ರೆ ನಮ್ಮ ಹೀರೋಗೆ ಹೀರೋಯಿನ್ ಅನ್ನ ಇಷ್ಟವಾಗ್ತಿದೆ ತುಂಬಾನೇ. ಆದ್ರಿಂದ ಅದಕ್ಕೆ ಆ ಹುಡುಗಿ ಸರಿ ಓಕೆ ನನಗೆ ಅದೃಷ್ಟ ಇಲ್ಲ ಅನ್ಸುತ್ತೆ ನೀವು ನನಗೆ ಸಿಗೋದು ಅಂತ ಹೇಳಿ ಹತ್ಕೊಂಡೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಸೊ ನಮ್ಮ ಹೀರೋನ ಹುಡುಗಿಗೆ ಗುಡ್ ಬೈ ಅನ್ನ ಹೇಳಿ ಕಳಿಸ್ಕೊಡ್ತಾರೆ. ಇವಾಗ ಸೀನ್ ಕಟ್ ಆದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ರೆಡಿಯಾಗಿ ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಯಾರೂ ಇಲ್ಲದೆ ಲೋನ್ಲಿಯಾಗಿ ಕರ್ಮಕಾಂಡ ಅಂತ ಬೇಡ ಬಿಟ್ಟಿಯಾಗಿ ಕೆಲಸ ಮಾಡ್ತಾ ಇರುವ ಕೆಲವೊಬ್ಬರನ್ನ ನೋಡ್ತಾರೆ ಹೀರೋ. ಆ ರೀತಿ ಇರುವ ಒಬ್ಬಳು ಹುಡುಗಿಯನ್ನ ನೋಡ್ತಾರೆ. ಆ ಹುಡುಗಿಗೆ ಫ್ರೆಂಡ್ಸು ಇಲ್ಲ, ಏನುವೇ ಇಲ್ಲ, ಹೇಳ್ಕೊಳಕ್ಕೆ ಅಂತ ಯಾರುವೇ ಇಲ್ಲ. ಸೊ ಆ ಹುಡುಗಿ ಯಾರ ಜೊತೆನೂ ಮಾತಾಡಲ್ಲ, ಲೋನ್ಲಿಯಾಗೆ ಇರ್ತಾಳೆ. ಅವಳು ಸುಮ್ನೆ ಕೆಲ್ಸಕ್ಕೆ ಬರ್ತಾಳೆ ಹೋಗ್ತಾಳೆ ಅಂತ ಮಾತ್ರವೇ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲಿ. ಸೊ ಆ ಹುಡುಗಿ ಮನ್ಸೊಳಗಡೆ ಫೀಲ್ ಮಾಡ್ತಿರ್ತಾಳೆ, ನನಗೆ ಫ್ರೆಂಡ್ಸೇ ಇಲ್ಲ, ನನ್ನನ್ನು ನೋಡ್ಕೊಳ್ಳೋಕೆ ಯಾರುವೇ ಇಲ್ಲ, ನನಗೆ ಇವಾಗ ಹುಷಾರ್ ತಪ್ಪೋಯ್ತು ಅಂದ್ರೆ ನನ್ನನ್ನು ಟ್ರೀಟ್ ಮಾಡೋಕ್ಕೂ ಯಾರು ಇಲ್ಲ ಅಂತ ಫೀಲ್ ಮಾಡಿನೇ ಹೋಗ್ತಿರ್ತಾಳೆ. ಇದನ್ನ ನೋಡ್ಕೊಂಡೆ ನಮ್ಮ ಹೀರೋ ಆಫೀಸ್ ಒಳಗಡೆ ಹೋಗ್ತಾರೆ. ಒಂದು ಇಂಪಾರ್ಟೆಂಟ್ ಆದ ಮೀಟಿಂಗ್ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡೋದಕ್ಕಾಗಿ ಒಂದು ಕಂಪನಿ ಬಂದಿರುತ್ತೆ. ಆವಾಗ ನಮ್ಮ ಹೀರೋ ಒಳಗಡೆ ಹೋಗಿ ಪ್ರೆಸೆಂಟೇಷನ್ ಅನ್ನು ಕೊಡ್ತಿರ್ತಾರೆ. ಅವರ ಪಕ್ಕದಲ್ಲೇ ಹೀರೋಯಿನ್ ನಿಂತಿರ್ತಾರೆ. ನಮ್ಮ ಹೀರೋಯಿನ್ ಮನಸ್ಸೊಳಗಡೆ ಅನ್ಕೋತಿರೋದು ಎಲ್ಲವನ್ನು ಹೊರಗಡೆ ಹೇಳಿ ನಮ್ಮ ಹೀರೋ ಸ್ಕೋರಿಂಗ್ ಅನ್ನ ಮಾಡ್ತಿರ್ತಾರೆ. ಹೀರೋಯಿನ್ ಆ ಜಾಗದಲ್ಲಿ ಡಲ್ ಆಗ್ಬಿಡ್ತಾರೆ. ಹೇಗೋ ಸಕ್ಸಸ್ಫುಲ್ ಆಗಿ ಆ ಡೀಲಿಂಗ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಹೀರೋ. ನೆಕ್ಸ್ಟ್ ನಮ್ಮ ಹೀರೋ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಬಂದು ಅವರಿಗೆ ಎಣ್ಣೆನೆಲ್ಲ ಹಾಕೊಟ್ಬಿಟ್ಟು ನಿಜವಾಗ್ಲೂ ನೀವು ಸೂಪರ್ ಸರ್, ಸ್ವಲ್ಪ ನೀವು ನನ್ನ ಜೊತೆ ಹೊರಗಡೆ ಬರ್ತೀರಾ ಅಂತ ಕರಿಬೇಕಾದ್ರೆ ಸರಿ ಅಂತ ಹೇಳಿ ನಮ್ಮ ಹೀರೋನು ಹೀರೋಯಿನ್ ಜೊತೆ ಹೋಗ್ತಾನೆ. ನಮ್ಮ ಹೀರೋಯಿನ್ ಅವರ ಮನೆಗೆನೆ ನಮ್ಮ ಹೀರೋವನ್ನ ಕರ್ಕೊಂಡು ಬಂದಿರ್ತಾರೆ. ಅದಕ್ಕೆ ಹೀರೋ ಏನು ಹೊಸದಾಗಿ ನಿಮ್ಮ ಮನೆಗೆಲ್ಲ ಕರ್ಕೊಂಡು ಬಂದಿದ್ದೀರಲ್ಲ ನನ್ನನ್ನ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಇದ್ರ ಮೇಲೆ ನಾನು ಈ ಮನೆಯಲ್ಲೇ ಇರ್ತೀನಿ, ನನಗೆ ಇನ್ ಮುಂದೆ ಆಫೀಸಲ್ಲಿ ಕೆಲಸ ಇರಲ್ಲ ಅನ್ಸುತ್ತೆ, ಸೊ ಬೇರೆ ದಾರಿ ಇಲ್ಲ, ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ ಹೀರೋ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಹೌದು ನನ್ನ ಪ್ರಯತ್ನ, ನನ್ನ ಕೆಲಸ, ನನ್ನ ಪವರ್, ನನ್ನ ಹೆಲ್ಪ್ ಏನು ಆಫೀಸ್ಗೆ ಬೇಕಾಗಿಲ್ಲ ಅನ್ಬೇಕಾದ್ರೆ ನಾನು ಏನಕ್ಕಾಗಿ ಅಲ್ಲಿ ಕೆಲಸ ಮಾಡ್ಬೇಕು, ಆದ್ರಿಂದ ಕಂಪನಿಯಿಂದ ನನ್ನನ್ನ ಫೈರ್ ಮಾಡ್ಬಿಟ್ರು ಅಂತ ಹೇಳ್ತಾಳೆ ಹೀರೋಯಿನ್. ಸೊ ನಮ್ಮ ಹೀರೋ ತುಂಬಾನೇ ಬೇಜಾರಾಗಿ ಬೇಗ ಆ ಹೀರೋಯಿನ್ ಮನೆಯಿಂದ ಹೊರಟು ಆಫೀಸ್ಗೆ ಬಂದು ಬಾಸ್ ಅನ್ನ ಮೀಟ್ ಮಾಡಿ ಏನಕ್ಕಾಗಿ ನೀವು ಆ ಹುಡುಗಿಯನ್ನ ಕೆಲಸವನ್ನ ಬಿಟ್ಟು ತೆಗೆದ್ರಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬಾಸ್ ನೀನಿರ್ಬೇಕಾದ್ರೆ ಏನಕ್ಕಪ್ಪ ಬೇಡದೆ ಇರುವ ಆ ಹುಡುಗಿ, ನಿನ್ನ ಟ್ಯಾಲೆಂಟ್ ಅನ್ನ ನಾನು ಇಷ್ಟು ದಿನ ಅರ್ಥ ಮಾಡ್ಕೊಳ್ದೇ ಇದ್ದಿದ್ದೀನಿ ಅಂತ ಬಾಸ್ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಎಲ್ಲ ನಿಜವನ್ನು ಹೇಳಿ ಬಾಸ್ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಬಾಸ್ ನನ್ನ ಕೈಯಲ್ಲಿ ಹುಡುಗಿಯರು ಮನ್ಸೊಳಗಡೆ ಏನನ್ನ ಅನ್ಕೋತಾರೋ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗುತ್ತೆ, ಅಷ್ಟು ಕೆಪಾಸಿಟಿ ಇದೆ ನನಗೆ, ಆ ಪವರ್ ಅನ್ನು ಯೂಸ್ ಮಾಡಿನೇ ಇಷ್ಟು ದಿನ ನಾನು ಸ್ಕೋರ್ ಅನ್ನ ಮಾಡ್ತಾ ಇದ್ದೆ, ನಾನು ಬೇರೆ ರೀತಿ ಯಾವುದೇ ಕೆಲಸವನ್ನು ಈ ಕಂಪನಿಗಾಗಿ ನಾನು ಮಾಡಲಿಲ್ಲ ಅಂತ ನಮ್ಮ ಹೀರೋ ಎಷ್ಟೇ ಹೇಳಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಆ ಬಾಸ್ ನಂಬ್ತಾನೆ ಇಲ್ಲ. ಒಂದು ಸ್ಟೇಜ್ ಅಲ್ಲಿ ಹೇಗೋ ಕಷ್ಟಪಟ್ಟು ಆ ಬಾಸ್ಗೆ ನಮ್ಮ ಹೀರೋ ಅರ್ಥ ಮಾಡಿಸಬೇಕಾದ್ರೆ ಅದಕ್ಕೆ ಬಾಸ್ ಸರಿ ಆಯ್ತು ಮತ್ತೆ ಆ ಹುಡುಗಿಗೆ ಕೆಲಸ ಸಿಗುತ್ತೆ, ಆದ್ರೆ ನಿನ್ನನ್ನು ನಾನು ಫೈರ್ ಮಾಡ್ತೀನಿ ಅಂತ ನಮ್ಮ ಹೀರೋವನ್ನ ಫೈರ್ ಮಾಡಿ ಕಳಿಸ್ಬಿಡ್ತಾರೆ ಬಾಸ್. ಸೊ ನಮ್ಮ ಹೀರೋ ಆಫೀಸ್ ಇಂದ ಹೊರಡ್ಬೇಕಾದ್ರೆ ಅಲ್ಲಿ ಒಂದು ವಿಷಯವನ್ನ ನೋಟ್ ಮಾಡ್ತಾರೆ. ಒಂದು ಹುಡುಗಿ ಪಾಪವಾಗಿ ತಿರುಗಾಡ್ತಿದ್ಲಲ್ವಾ, ಅವಳಿಗೆ ಕೂಡ ಮೈಗೆ ಹುಷಾರಿಲ್ಲ ಅನ್ನೋ ರೀತಿ ಮನ್ಸೊಳಗಡೆ ಅನ್ಕೊಂಡಿರ್ತಾಳೆ ಅಲ್ವಾ. ಆ ಹುಡುಗಿಯನ್ನ ಆಫೀಸ್ ಅಲ್ಲಿ ಕಾಣ್ತಾ ಇಲ್ಲ. ಎಲ್ಲರ ಹತ್ರನೂ ವಿಚಾರಣೆ ಮಾಡ್ಬೇಕಾದ್ರೆ ಯಾರಿಗೂ ಗೊತ್ತಿಲ್ಲ ಆ ಹುಡುಗಿ ಆಫೀಸ್ಗೆ ಬರ್ತಾಳೋ ಹೋಗ್ತಾಳೋ ಅನ್ನೋದನ್ನ ಕೂಡ ಯಾರುವೇ ಗಮನಿಸೋದಿಲ್ಲ. ಆ ಹುಡುಗಿ ಆಫೀಸ್ಗೆ ಬಂದೆ ಒಂದು ವಾರದ ಮೇಲೆ ಆಗಿರ್ಬೋದು ಅನ್ನೋ ರೀತಿ ಹೇಳ್ತಾರೆ. ಆದ್ರಿಂದ ನಮ್ಮ ಹೀರೋ ಸರಿ ಅಂತ ಆ ಹುಡುಗಿ ಅವಳ ಅಡ್ರೆಸ್ ಅನ್ನ ತಗೊಂಡು ಆ ಹುಡುಗಿಯ ಮನೆ ಅಡ್ರೆಸ್ ಅನ್ನ ಹುಡುಕಿ ಹೊರಡ್ತಾರೆ. ಆ ರೀತಿ ಹೋಗ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಮೇಲ್ಗಡೆ ಇರುವ ಪವರ್ ಸ್ಟೇಷನ್ ಬ್ಲಾಸ್ಟ್ ಆಗಿ ನಮ್ಮ ಹೀರೋ ಮೇಲೆ ಪವರ್ ಸಪ್ಲೈ ಎಲ್ಲ ಆಗುತ್ತೆ. ಆದ್ರೂ ನಮ್ಮ ಹೀರೋಗೆ ಏನುವೇ ಆಗಲ್ಲ, ಸದ್ಯ ನಮಗೆ ಏನುವೇ ಆಗ್ಲಿಲ್ಲ ಅಂತ ಹೇಳಿ ಸ್ವಲ್ಪ ಹೀರೋ ಖುಷಿ ಪಡ್ಕೊಂಡು ಹೇಗೋ ಹುಡುಕಿ ಕಂಡಿಡ್ದು ಆ ಹುಡುಗಿಯ ಮನೆಗೆ ಹೋಗ್ತಾರೆ. ಹೊರಗಡೆಯಿಂದ ಹುಡುಗಿಯನ್ನ ಕರೀತಾನೆ ಇರ್ತಾರೆ. ಆದ್ರ ಮನೆ ಒಳಗಡೆ ಆ ಹುಡುಗಿ ಇದಾಳೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ.
ಸೊ ನಮ್ಮ ಹೀರೋ ಡೈರೆಕ್ಟ್ ಆಗಿ ಆ ಹುಡುಗಿ ಬೆಡ್ರೂಮ್ ಗೆ ಹೋಗ್ತಾವ್ರೆ. ಆವಾಗ ಹುಡುಗಿ ಮನೆ ಒಳಗಡೆ ಕಲ್ಲಾಣೆ ಬಂದ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡು ಹೀರೋವನ್ನ ಅಟ್ಯಾಕ್ ಮಾಡೋಕೆ ಬರ್ತಾವಳೆ. ಎಮ್ಮ ನಾನೇಮ್ಮ ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ, ಸರ್ ಏನು ಸರ್ ನೀವು ನಮ್ಮ ಮನೆವರೆಗೂ ಬಂದಿದ್ದೀರಲ್ಲ ಅಂತ ಕೇಳ್ಬೇಕಾದ್ರೆ, ಏನೋ ನಿನಗೆ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ ಅಮ್ಮ, ಅದಕ್ಕೆ ಬಂದೆ ನೋಡೋಣ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಹುಡುಗಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಪರವಾಗಿಲ್ವಲ್ಲ ನಮ್ಮನ್ನು ನೋಡೋಕೆ ಯಾರೋ ಬಂದಿದ್ದಾರಲ್ಲ ಅಂತ ಹ್ಯಾಪಿ ಆಗ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋ, ಸರಿ ಓಕೆ ನಿನ್ನ ಮನಸ್ಸೊಳಗಡೆ ಏನಿದೆ ಅನ್ನೋದನ್ನ ನಾನು ಇವಾಗ ಕಂಡುಹಿಡಿತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ, ಸರ್ ಸುಮ್ನೆ ತಮಾಷೆ ಮಾಡಬೇಡಿ ಸರ್, ಹುಡುಗಿರ ಮನಸ್ಸಲ್ಲಿ ಇರೋದನ್ನ ಯಾರ ಕೈಯಲ್ಲೂ ಕಂಡುಹಿಡಿಯೋಕೆ ಆಗಲ್ಲ ಅಂತ ಹೇಳ್ತಾಳೆ. ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ನಮ್ಮ ಹೀರೋ ಟ್ರೈ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಆ ಹುಡುಗಿಯ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆನೆ ಆಗ್ತಿಲ್ಲ ಹೀರೋಗೆ. ಯಾಕೆಮ್ಮ ನಿನ್ನ ಮನಸ್ಸೊಳಗಡೆ ಏನನ್ನು ನೀನು ಅನ್ಕೋತಾ ಇಲ್ವಾ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ, ಸರ್ ಸಾವಿರಾರು ವಿಷಯಗಳ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ ಸರ್, ನನ್ನ ಮನಸ್ಸೊಳಗಡೆ ಕೋಟಿ ವಿಷಯಗಳು ರನ್ ಆಗ್ತಾ ಇದೆ ಅಂತ ಹೇಳ್ತಾವಳೆ. ಆಮೇಲೆ ನಮ್ಮ ಹೀರೋ ಹಾಗೆ ತಿರುಗಿ ನಿಂತು ನೋಡ್ತಾರೆ, ಅವರ ಬಗ್ಗೆ ಅವರೇ ಯೋಚನೆ ಮಾಡ್ತಾರೆ. ಆಹಾ ಪವರ್ ನಮ್ಮ ಹತ್ರದಿಂದ ಹೋಗ್ಬಿಟ್ಟಿದೆ ಅನ್ಸುತ್ತೆ ಅಂತ ತುಂಬಾನೇ ಖುಷಿಯಾಗಿ ಅಲ್ಲಿಂದ ಹೊರಡ್ತಾರೆ. ಆವಾಗ ನಮ್ಮ ಹೀರೋಗೆ ಅವರ ಎಕ್ಸ್ ವೈಫ್ ಕಾಲ್ ಮಾಡ್ತಾರೆ, ನಮ್ಮ ಮಗಳಿಗೆ ಏನೋ ಪ್ರಾಬ್ಲಮ್ ಅನ್ಸುತ್ತೆ, ನೀವು ಹೋಗಿ ತಕ್ಷಣ ಅವಳನ್ನ ಮೀಟ್ ಮಾಡಿ ಅಂತ ಹೇಳ್ತಾರೆ. ಅದೇ ತರ ನಮ್ಮ ಹೀರೋನ ಮಗಳು ಎಲ್ಲಿದ್ದಾಳೆ ಅನ್ನೋ ವಿಷಯವನ್ನ ತಿಳ್ಕೊಂಡು ಅಲ್ಲಿಗೆ ಹೋಗಿ ಮಗಳನ್ನ ನೋಡ್ತಾವ್ರೆ. ಅವಳು ಒಂದು ಪಾರ್ಟಿಗೆ ಹೋಗಿರ್ತಾಳೆ. ಸೊ ನಮ್ಮ ಹೀರೋ ಆ ಪಾರ್ಟಿ ನಡೆಯುವ ಜಾಗಕ್ಕೆ ಬಂದು ಅವರ ಮಗಳ ಬಗ್ಗೆ ವಿಚಾರಿಸಬೇಕಾದ್ರೆ ಆ ಹುಡುಗಿ ಬಾತ್ರೂಮ್ ಒಳಗಡೆ ಹೋಗಿ ತುಂಬಾ ಹೊತ್ತಾಯ್ತು ಸರ್ ಇನ್ನ ಹೊರಗಡೆ ಬಂದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ನಮ್ಮ ಹೀರೋ ಬಾತ್ರೂಮ್ ಗೆ ಬಂದು ಅವರ ಮಗಳಿರುವ ರೆಸ್ಟ್ ರೂಮ್ ಅನ್ನ ನಾಕ್ ಮಾಡಿ, ಏನಮಾಯ್ತು ಏನು ನಿನಗೆ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗಿ ಬಾತ್ರೂಮ್ ಒಳಗಡೆನೆ ಕೂತ್ಕೊಂಡು ತುಂಬಾ ಜೋರಾಗಿ ಅಳ್ತಿರ್ತಾಳೆ. ಏನಮಾಯ್ತು ಯಾಕಮ್ಮ ಅಳ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ, ಫಸ್ಟ್ ಟಿಶ್ಯೂ ಪೇಪರ್ ಅನ್ನ ಕೊಡಿ ಡ್ಯಾಡಿ ಅಂತ ಹೇಳ್ತಾಳೆ. ಸೊ ನಮ್ಮ ಹೀರೋ ಅದೇ ರೀತಿ ಪಕ್ಕದಲ್ಲಿ ಇರುವ ರೂಮ್ ಇಂದ ಟಿಶ್ಯೂ ಪೇಪರ್ ನೆಲ್ಲ ತೆಕ್ಕೊಟ್ಬಿಟ್ಟು ಏನಮ್ಮ ಆಯ್ತು ಅಂತ ಮತ್ತೆ ಕೇಳ್ತಾರೆ. ಆವಾಗ್ಲೇನೆ ಹುಡುಗಿ, ಹೌದು ಅಪ್ಪ ನೀವು ಹೇಳಿದ್ದು ಎಲ್ಲವೇ ಸರಿನೇ, ಆ ಹುಡುಗ ಕೆಲಸ ಮುಗ್ದಿದ್ದ ತಕ್ಷಣ ಬಿಟ್ವಿ ಸಾಕು ಅಂತ ಎಸ್ಕೇಪ್ ಆಗ್ಬಿಟ್ಟ ಅಪ್ಪ, ನನಗೆ ಕೈ ಕೊಟ್ಬಿಟ್ಟ ಅಂತ ಹೇಳಿ ಜೋರಾಗಿ ಅಳ್ತಾನೆ ಇರ್ತಾಳೆ. ಆವಾಗ ನಮ್ಮ ಹೀರೋ, ಸರಿಮಾ ಇದ್ರ ಬಗ್ಗೆ ನೀನು ದೊಡ್ಡದಾಗಿ ಯೋಚನೆ ಮಾಡಬೇಡ, ನಿನಗೇನು ಇವಾಗ ತಾನೇ 15 ವರ್ಷ ಆಗ್ತಾ ಇದೆ, ಇನ್ನ ನಿನ್ನ ಲೈಫ್ ತುಂಬಾ ಇದೆ, ಈ ಲೈಫ್ ಅಲ್ಲಿ ನೀನು ತುಂಬಾ ಜನರನ್ನ ನೋಡ್ಬೇಕಾಗಿರುತ್ತೆ, ಕೆಲವೊಂದು ಕಷ್ಟಗಳನ್ನ ಕೂಡ ಅನುಭವಿಸಬೇಕಾಗೇ ಇರುತ್ತೆ. ಹೆಂಗಸರ ಮನಸ್ಸಿನ ಬಗ್ಗೆ ನನಗೆ ಚೆನ್ನಾಗಿನೇ ಗೊತ್ತು, ಇವಾಗ ನಿನ್ನ ಮನಸ್ಸು ಎಷ್ಟು ಕಷ್ಟಕ್ಕೆ ಒಳಗಾಗಿದೆ ಅನ್ನೋದನ್ನ ನನ್ನ ಕೈಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಆಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನೀನು ವರಿ ಪಡಬೇಡ, ನಾನಿದ್ದೀನಿ, ಅಪ್ಪ ಇದ್ದೀನಿ, ನೋಡ್ಕೋತೀನಿ ಅಂತ ಹೇಳಿ ಹುಡುಗಿಯನ್ನ ಸಮಾಧಾನ ಮಾಡಿ ಅವರ ಮನೆಗೆ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಹೀರೋ. ಹುಡುಗಿ ನಿದ್ದೆ ಮಾಡಿದ ಮೇಲೆ ತಕ್ಷಣ ನಮ್ಮ ಹೀರೋಗೆ ಹೀರೋಯಿನ್ ಅನ್ನು ನೋಡ್ಬೇಕು ಅಂತ ಫೀಲ್ ಆಗುತ್ತೆ. ಸೊ ಏನನ್ನ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ಮಧ್ಯರಾತ್ರಿ 1 ಗಂಟೆ ಟೈಮ್ ಬೇರೆ ಆಗ್ಬಿಟ್ಟಿದೆ. ಸರಿ ಓಕೆ ಡೈರೆಕ್ಟ್ ಆಗಿ ಅವಳ ಮನೆಗೆನೆ ಹೋಗಿ ನೋಡ್ಬಿಡೋಣ ಅಂತ ಅವರ ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಅನ್ನ ಮಾಡ್ಬೇಕಾದ್ರೆ ಹೀರೋಯಿನ್ ಡೋರ್ ಅನ್ನು ಓಪನ್ ಮಾಡಿ ನಮ್ಮ ಹೀರೋವನ್ನ ನೋಡ್ಬಿಟ್ಟು, 1 ಗಂಟೆಯಲ್ಲಿ ನೀವು ಏನನ್ನ ಮಾಡ್ತಾ ಇದ್ದೀರಾ ಈ ಜಾಗದಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ, ನಾನು ಮಾಡಿದ ಎಲ್ಲ ವಿಷಯವನ್ನು ನಿಮ್ಮ ಹತ್ರ ಹೇಳ್ಬೇಕು ಅಂತ ಹೀರೋಯಿನ್ ಅವರ ಮನೆ ಒಳಗಡೆ ಹೋಗಿ ಹೀರೋಯಿನ್ ಹತ್ರ ಕೂಲ್ ಆಗಿ ನಿಂತು ಅವರು ಮಾಡಿದ ವಿಷಯ ಎಲ್ಲವನ್ನು ಹೇಳ್ತಾರೆ. ಆ ಕಂಪನಿಯ ಸಕ್ಸಸ್ ಗೆ ನೀನು ಮಾತ್ರನೇ ರೀಸನ್, ನಿನ್ನ ಮನಸ್ಸೊಳಗಡೆ ಏನೆಲ್ಲ ನೀನು ಅನ್ಕೋತಿದ್ಯೋ ಅವು ಮಾತ್ರವೇ ರೀಸನ್ ಆಗಿರುತ್ತೆ, ಅವು ಮಾತ್ರವೇ ಕಾರಣ, ಅದನ್ನೇ ನಾನು ನಿನ್ನ ಹತ್ರ ಇಂದ ಕದ್ದು ಹೊರಗಡೆ ಹೇಳ್ತಾ ಇದ್ದೆ, ಅದರಿಂದಾನೇ ಆ ಕಂಪನಿ ಅಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗಿರೋದು ಅಂತೆಲ್ಲ ಹೇಳ್ಬೇಕಾದ್ರೆ ಹೀರೋಯಿನ್ ಇದನ್ನೆಲ್ಲ ನಂಬ್ತಾನೆ ಇಲ್ಲ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಇವಾಗ ನಿಮಗೆ ಮತ್ತೆ ಕೆಲಸ ಕೂಡ ಸಿಕ್ಬಿಟ್ಟಿದೆ, ಬೇಕಾಗಿದ್ರೆ ನೀವು ಹೋಗಿ ಕಂಪನಿಗೆ ಕಾಲ್ ಅನ್ನ ಮಾಡಿ ನೋಡಿ ಅಂತ ಹೇಳ್ಬೇಕಾದ್ರೇನೆ ಇವಾಗ್ಲೇನೆ ಹೀರೋಯಿನ್ ನಮ್ಮ ಹೀರೋವನ್ನ ಸ್ವಲ್ಪ ನಂಬೋದಕ್ಕೆ ಶುರು ಮಾಡ್ತಾವಳೆ. ಇವಾಗ್ಲೇನೆ ನನಗೆ ಸ್ವಲ್ಪ ನೆಮ್ಮದಿ ಆಗ್ತಾ ಇದೆ ಅಂತ ನಮ್ಮ ಹೀರೋಯಿನ್ ಹತ್ರ ಹೇಳ್ಬಿಟ್ಟು ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಆವಾಗ ಹೀರೋಯಿನ್, ನನಗೆ ಇವಾಗ ಕೆಲಸ ಸಿಕ್ಬಿಟ್ಟಿದೆ ಅಂದ್ರೆ ಖಂಡಿತ ನಿಮಗೆ ಕೆಲಸ ಹೋಗ್ಬಿಟ್ಟಿರ್ಬೇಕಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಹೌದು ಅಂತ ಹೇಳ್ತಾವನೆ. ಆವಾಗ ಹೀರೋಯಿನ್, ನನಗಾಗಿ ನೀವು ಎಷ್ಟು ತ್ಯಾಗಗಳನ್ನ ಮಾಡಿದ್ದೀರಾ ಅಂತ ಹೇಳಿ, ನಮ್ಮ ಹೀರೋಯಿನ್ಗೆ ಆಲ್ರೆಡಿ ಹೀರೋ ಮೇಲೆ ಕ್ರಶ್ ಇರುತ್ತೆ ಅಲ್ವಾ, ಅದೇ ತರ ಹೀರೋಗೂ ಹೀರೋಯಿನ್ ಮೇಲೆ ಲವ್ ಇರುತ್ತೆ ಅಲ್ವಾ. ಸೊ ಇಬ್ಬರು ಒಬ್ಬರಿಗೊಬ್ಬರು ಪ್ರಪೋಸ್ ಅನ್ನ ಮಾಡ್ಕೊಂಡು ಹಾಗೆ ಟೈಟ್ ಆಗಿ ತಪ್ಕೊಂಡು ಲಿಪ್ ಲಾಕ್ ಅನ್ನ ಮಾಡ್ಕೋತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಬೇಗ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.